ಮೊದಲು ಗೊತ್ತೇ ಇರಲಿಲ್ಲ, ಗೊತ್ತಿರಲಿಲ್ಲ ನಮಗೆ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಮಳೆಗಾಲ ಶುರುವಾಗಿದೆ, ಅದರಲ್ಲೂ ಸಂಜೆ ಬರುವಂಥ ಮಳೆ ಟೈಮಲ್ಲಿ ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತೆ. ಡೀಪ್ ಫ್ರೈ ಮಾಡುವಂಥ ತಿಂಡಿಗಳು ಏನೂ ಮಾಡಲೇಬಾರ್ದು ಅಂತ ಹರ್ಷಿತ್ ಸ್ಟ್ರಿಕ್ಟಾಗಿ ಹೇಳಿದ್ದಾನೆ. ಹಾಗಾಗಿ ಇವತ್ತು ಒಂದು ವೆಜಿಟೇಬಲ್ ಸ್ಟಿರ್ ಫ್ರೈ ಮಾಡ್ತಿದ್ದೀನಿ. ಇದು ಕೂಡ ಚಟ್ಪಟ ಟೇಸ್ಟ್ ಕೊಡುತ್ತೆ, ಒಳ್ಳೆ ರುಚಿ ಇರುತ್ತೆ. ಈವ್ನಿಂಗ್ ಹೆಲ್ದಿ ಸ್ನ್ಯಾಕ್ಸ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸವಿತಾ ಕವಿತಾ ಸಿಸ್ಟರ್ ಕವಿತಾ. ಸೊ ಕಲರ್ಫುಲ್ ಅಲ್ವಾ? ವೆಜಿಟೇಬಲ್ ಸ್ಟಿರ್ ಫ್ರೈ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಸ್ವಲ್ಪ ಬೆಣ್ಣೆನಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಂಡ ನಂತರ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಮತ್ತು ಪನ್ನೀರ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಒಂದೇ 1-2 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಬೇರೆ ಏನು ಮಸಾಲೆ ಪೌಡರ್ಗಳೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಾವು ಯೂಶ್ವಲಿ ಇದಕ್ಕೆ ಶೆಜ್ವಾನ್ ಚಟ್ನಿ 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ವಿ. ಇವತ್ತು ಹರ್ಷಿತ್ಗೆ ಮ್ಯಾಗಿ ಮಸಾಲ ಹಾಕಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಒಂದು ಚಟ್ಪಟ ಟೇಸ್ಟ್ ಕೊಡುವಂಥ ಮಸಾಲ ಪೌಡರ್ ಅದು. ಒಂದು ಸಣ್ಣ ಪ್ಯಾಕೆಟಷ್ಟು ಮ್ಯಾಗಿ ಮಸಾಲ ಹಾಕಿ ಸ್ಟಿರ್ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಓಪನ್ ಮಳೆ ಬರ್ತಾ ಇದೆ ಹೊರಗಡೆ. ನಮ್ಮ ಮನೆಗೆ ಬಂದಿರೋಂಥ ಸ್ನ್ಯಾಕ್ಸ್ ಇದು. ಹರ್ಷಿತ್ ಇವಾಗ ಆನ್ಲೈನಲ್ಲಿ ತರಿಸಿಯಾನೆ, ಇನ್ಸ್ಟಾಮಾರ್ಟಲ್ಲಿ ತರಿಸಿದ್ಯಾ? ಸೊ ಇದು ಕಾಫಿ, ಇದು ಫಸ್ಟ್ ಟೈಮ್ ತರಿಸಿರೋದು. ಇದು ಹೊಸ ಥರ ಇದೆ ಅಲ್ಲ ಇದು? ಸೊ ಕಾಫಿ ಸ್ಯಾಚೆಟ್ಸ್ ಇದೆ, ನೋಡ್ಬೇಕಿದು ಯಾವ ಥರ ಇರುತ್ತೆ ಅಂತ. 48 ಸ್ಯಾಚೆಟ್ಸ್ ಬರುತ್ತೆ. ಒಂದು ಕಾಫಿ, ಒಂದು ಇದಕ್ಕೆ 1 ಕಾಫಿ ಆಗುತ್ತೆ ಅನ್ಸುತ್ತಲ್ಲ. ಬಟರ್ ಸ್ಕಾಚ್, ವೆನಿಲಾ, 4 ಫ್ಲೇವರ್ ಇರುತ್ತಲ್ಲ. ಹೇಸಲ್ನಟ್, ವೆನಿಲಾ, ಇನ್ಸ್ಟೆಂಟ್ ಕಾಫಿ ಇದೆಲ್ಲ. ಸರಿ ಬಿಸಿನೀರು ಹಾಕೊಂಡ್ರೆ ಅಷ್ಟೇ ಆಯಿತು ಅನ್ಸುತ್ತೆ ಕಾಫಿ. ಇದು ನಾರ್ಮಲ್ ಕ್ಲಾಸಿಕ್ ಕಾಫಿ ಈ ಥರ. The only thing that can satisfy my craving is this ಡಾರ್ಕ್ ಫ್ಯಾಂಟಸಿ. ಇದು ನನಗೆ ಮತ್ತು ಹಸ್ಬೆಂಡ್ಗೆ ರಸ್ಕ್. ಅದು ಹಸ್ಬೆಂಡ್ಗೆ ರಸ್ಕ್. ಟೀ ರಸ್ಕ್. This is my thing. Zero sugar, 0 calories. No sugar, no calories. Soda, non-alcoholic, same thing. Soda, carbonated water, cocktail. ಏನದು? ನನಗೂ ಗೊತ್ತಿಲ್ಲ ಅಮ್ಮ. ಫಸ್ಟ್ ಟೈಮ್ ಟ್ರೈ ಮಾಡ್ತೀಯಾ? ಈಗ ಸಂಜೆ 7 ಗಂಟೆ ಆಗಿದೆ. 7 ಗಂಟೆಗೆ ನಾನೊಂದು ಮಸಾಲ ಪ್ರಿಪೇರ್ ಮಾಡೋಕ್ಕೆ ಅಂತ ಕೆಳಗಡೆ ಬಂದಿದ್ದೀನಿ. ಹಗಲಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡ ನಂತರ ನಾನು ಪೌಡರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆಂಟಿ ನನಗೇನು ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ರು. ಅವರು 1 ವಾರ ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಬರೋವರೆಗೂ ನಾನೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಸೊ ಪೌಡರೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಪ್ಯಾಕಿಂಗ್ ಮಾಡಲಿಕ್ಕೆ ಇದು ರೆಡಿ ಮಾಡ್ಕೋಬೇಕು. ಸೊ ಇದು ಸಾಂಬಾರು ಪ್ರಿಮಿಕ್ಸ್ಗೋಸ್ಕರ ಬೇಳೆ ಮತ್ತು ಮಸಾಲೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸಾಂಬಾರು ಪ್ರಿಮಿಕ್ಸ್ ಪೌಡರ್ ನಾವು ಹೇಗೆ ಮಾಡ್ಕೋಬೇಕು ಅದರ ಬಗ್ಗೆ ನಾನು ಪೂರ್ತಿಯಾಗಿ ಡೀಟೇಲಾಗಿ ಒಂದು ವ್ಲಾಗ್ ಮಾಡಿದ್ದೀನಿ. ಇದೇ ಪೌಡರ್ನ ಉಪಯೋಗಿಸ್ಕೊಂಡು ಸಾಂಬಾರು ಕೂಡ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಪ್ಲೇಲಿಸ್ಟಲ್ಲಿ ನೀವು ಸಾಂಬಾರು ಪ್ರಿಮಿಕ್ಸ್ ಪೌಡರ್ ರೆಸಿಪಿ ಹಾಗೆ ಸಾಂಬಾರು ರೆಸಿಪಿ 2 ಕೂಡ ಚೆಕ್ ಮಾಡ್ಬೋದು. ಸಾಂಬಾರು ಪ್ರಿಮಿಕ್ಸ್ ಮಾಡೋಕ್ಕೆ ಇಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಇದು 3 ತೊಳೆದು ಒಣಗಿಸಿ ಹುರಿದು ಪೌಡ್ರ್ ಮಾಡಿಸ್ಕೊಂಬಂದಾಯಿತು. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮಿಲ್ಲಲ್ಲಿ ಪೌಡ್ರ್ ಮಾಡಿಸಿದ್ವಿ. ಮಿಕ್ಸಿಲಿ ಪೌಡ್ರ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ, ಜೊತೆಗೆ ಬಿಸಿ ಬಂದುಬಿಡುತ್ತೆ ಮಿಕ್ಸಿ. ಹಾಗಾಗಿ ಇದನ್ನು ಮಿಕ್ಸಿ ಬದಲಾಗಿ ನಾನು ಇದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡಿಸಿದ್ದೀನಿ. ನೋಡಿ ಕಡಲೆ ಹಿಟ್ಟಿರುತ್ತಲ್ಲ ಅದೇ ರೀತಿ ಕಾಣಿಸ್ತಾ ಇದೆ ನಮಗೆ. 3 ರೀತಿ ಬೇಳೆಗಳು ಇಲ್ಲಿ ಪೌಡ್ರ್ ಆಗಿದೆ. ಇದಕ್ಕೆ ಬೇಕಾಗಿರೋವಂಥ ಮಸಾಲ ಕೂಡ ನಾನು ಇಲ್ಲಿ ಪೌಡ್ರ್ ಅಂದರೆ ಹುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಧನಿಯಾ ಇದೆ, ಜೀರಿಗೆ ಇದೆ, ಉದ್ದಿನಬೇಳೆ ಇದೆ, ಮೆಣಸಿದೆ,
ಹಾಗೆ ಕರಿಬೇವಿದೆ ಮತ್ತು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಸಾಸಿವೆ, ಮೆಂತ್ಯ ಇದಿಷ್ಟನ್ನು ಹುರಿದು ಕರಿಬೇವು ಜೊತೆಗೆ ಹುರಿದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪ್ರೀಮಿಕ್ಸ್ ಪೌಡರ್ಗೆ ಎಣ್ಣೆನೆ ನಾವು ಹುಳಿ ಕೂಡ ಹಾಕ್ಕೋಬೇಕು. ಹುಣಸೆ ಹಣ್ಣು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲು ಚೆನ್ನಾಗಿ ಒಣಗಿಸಿ ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಇಲ್ಲಿ ಅಂದಾಜಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ. ನಾನು ಪ್ರೀಮಿಕ್ಸ್ ಅಂತಂದರೆ ಇದರಲ್ಲೇ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲನೂ ಇರುತ್ತೆ, ಸಿಹಿ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಏನಂತಂದರೆ ನಮಗಿದು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ. ಹಾಗೆ ನೀವು ಇದರಲ್ಲಿ ಉಪ್ಪು ಹಾಕಿ ಇಟ್ಕೊಂಡಾಗ ತುಂಬ ದಿನ ಪುಡಿ ಹಾಳಾಗಲ್ಲ. ನಾನು ಇಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ. ಆನಂತರ ಮುಖ್ಯವಾಗಿ ಸಾಂಬಾರಿಗೆ ಬೇಕಾಗಿರೋದು ಇಂಗು, ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಇಂಗು ಹಾಕಿದ್ದೀನಿ. ಅರ್ಶಿನದ ಕೊಂಬಾದರೂ ಹುರಿದುಬಿಟ್ಟು ಹಾಕೋಬೋದು ಅಥವಾ ಪುಡಿನಾದರೂ ಹಾಕೋಬೋದು. ನಾನಿಲ್ಲಿ ಪುಡಿನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರಕ್ಕೋಸ್ಕರ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದ್ರಿಂದ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಇದಕ್ಕೇ ಖಾರ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಒಣಮೆಣಸಿನ್ಕಾಯಿನ, ಬ್ಯಾಡಗೆ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೋಬೋದು. ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಇದು ಮೇಯ್ನ್ ಮಸಾಲ. ಈ ಮಸಾಲ ಪ್ರಿಪೇರ್ ಮಾಡ್ಕೊಂಡ ನಂತರನೇ ಬೇಳೆ ಪುಡಿ ಜೊತೆಗೆ ಒಟ್ಟಿಗೆ ಸೇರಿಸ್ಕೊಳ್ಳೋದು. ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜನ ವರ್ಕಿಂಗ್ ವಿಮೆನ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ವಾರ ನಾವು ಸಾಕಷ್ಟು ಪ್ರೀಮಿಕ್ಸ್ ಪೌಡರ್ಸ್ನ ಲಾಂಚ್ ಮಾಡಿದ್ವಿ. ನಮ್ಮ ವೆಬ್ಸೈಟ್ ಮೂಲಕ ನೀವು ಸರ್ಚ್ ಮಾಡಿದ್ರೆ ಯಾವ್ಯಾವೆಲ್ಲ ಏನು ಟೈಮ್ ಸೇವ್ ಆಗೋ ರೀತಿಯಲ್ಲಿ ಪೌಡರ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಹಾಗೆ ಈ ಸಾಂಬಾರು ಮಾಡಲಿಕ್ಕೆ ಬೇಳೆ ಬೇಕಾಗಿಲ್ಲ. 2 ಸ್ಪೂನಷ್ಟು ಈ ಪೌಡ್ರ್ ಹಾಕಿ ನಿಮಗೆ ಇಷ್ಟ ಆಗಿರುವಂಥ ತರಕಾರಿ ಜೊತೆಗೆ ಬೇಯಿಸ್ಕೊಂಡ್ರೆ ಕೆಲವೇ ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಅದು ರೆಸ್ಕ್ಯೂ ಸ್ಟೋರಿ ಅದರದು, ಆ ಬೆಕ್ಕದು. ಸಿಕ್ಕಿದ್ರಿ ಸಕ್ಕರೆ ಪಾಕ ಅದ ಬಿಸಿನೀರು ಪಾಪಮ್ಮ. ಏನ್ಮ ಬೇಡ ಬೇಡ ಪಾಪ ಬೇಡಮ್ಮ ಬೇಡ, ತಪ್ಪು ಹೊಡಿತೀನಿ ಪಾಪ. ನಾವು ನೋಡ್ಬಿಡಿ ಅಣ್ಣ ಎಲ್ಲೋ. ಆಯ್ತು 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 ಆಯ್ತು. ಅವ್ರು ಆಯಿಂಟ್ಮೆಂಟ್ ಹಚ್ಚಿದ್ದಾರೆ. ಒಂದ್ಸರಿ ಕಚ್ಚಿ ಕಲ್ಸ್ಬಿಡ್ತಾರೆ ಈಗ. ಸೂಪಿಗೆ ಎದುರ್ಕೊಂಡು ಹತ್ಕೊಂಡಿರೋದು ಇದು. ಇದು ರೆಸ್ಕ್ಯೂ ಮಾಡಿರೋದು. ತೋರ್ಸೋದನ್ನ ಎತ್ಕೊಳ್ಳಮ್ಮ ಸರಿಯಾಗಿ. ಇಲ್ಲ ಇಲ್ಲ ಇದು ಯಾರೋ ಬಿಟ್ಬಿಡೋಗ್ಬಿಟ್ಟಿದ್ರಂತೆ. ಏನಾಗಿದೆ, ಅದು ಒಂದು ಬಿಹಾರ ಅವರು ಜಿಲೇಬಿ ಮಾಡ್ತಾರಲ್ಲ, ಅವ್ರ ಅಂಗಡಿಗೆ ಸೇರ್ಕೊಂಡ್ಬಿಡುತ್ತೆ. ಅವ್ರು ಏನು ಮಾಡ್ಯಾರ ನೋಡಿಲ್ಲ, ಸ್ಟವ್ ಕೆಳಗೆ ಹೋಗ್ಬಿಟ್ಟಿದೆ. ಅವರು ಸಕ್ಕರೆ ಕಾಯಿಸ್ಬಿಟ್ಟು ನೀರು ಬಿಸಾಕ್ತಾರಲ್ಲ, ಜಿಲೇಬಿ ಸಕ್ಕರೆ ಆಯ್ತು, ಪಾಕ ಬಂದು ಬೈ ಮಿಸ್ಟೇಕ್ ಮುಖದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ದಾರೆ, ಬಟ್ ಏನೋ ವಾಸಿ ಆಗ್ತಿಲ್ಲ. ಆಮೇಲೆ ರೋಡ್ಗೆಲ್ಲ ಹೋಗ್ಬಿಟ್ಟಿದೆ, ಬೀಳಿಗೆಲ್ಲ ಸಿಗಾಕೋತಿತ್ತಂತೆ. ಇದೆಲ್ಲ ಆಯಿಂಟ್ಮೆಂಟ್ ಹಾಕಿರೋದು. ಅದು ನನಗೆ 2 ಸರಿ ಹೋದ್ನಲ್ಲ ಮಿಲ್ಗೆ, ನಂಗೆ ಬೇಜಾರಾಗೋಯ್ತು. 5 ಸರಿ ತೊಗೊಂಡೇ ಬಂದ್ಬೇಡ ಅಂತ ಹೋಗ್ಬಿಟ್ಟು ಆಂಟಿಗೆ ರಿಕ್ವೆಸ್ಟ್ ಮಾಡ್ಬಿಟ್ಟು, ಆಂಟಿ ಪ್ಲೀಸ್ ಆಂಟಿ ಇಲ್ಲಿ ಸೇವ್ ಆಗಿರೋದು ತೊಗೊಂಡೋಗ್ತೀನಿ ಅಂತ. ತೊಗೊಂಡೋಗ್ಬಾ ಅಂತ. ನಮ್ಮ ಮನೇಲಿ ಇದೆ, ಬಟ್ ಆದ್ರೂ ಇನ್ನೊಂದು ಬೇಕು ಅಂತ ಅಂದೆ. ಬಂದ್ರೆ ಏನು ಮಾಡ್ತಾನೆ ಗೊತ್ತಿಲ್ಲ. ಇದಕ್ಕೆ ಅವನೇನು ಮಾಡ್ತಾನೆ, ಬೇರೆ ಯಾವ್ದಕ್ಕೆ ಕರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ನು ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ನೋಡ್ಕೋಣ ಬಾ. ಕೆಳಗೆ ಬಿಡು ನೋಡೋಣ. ಅವಳು ಮಾತಾಡಿಸ್ತಲ್ಲ, ಅವಳಿಗೂ ಮಾತಾಡ್ಸ್ಬೇಕು ಇಷ್ಟ ಅಲ್ಲ. ನೋಡಿ ಹೆಂಗ್ ಗೊತ್ತಿದೆ ಇದು. ಹೋಗಿ ಹತ್ತು ಕೂತ್ಕೊಳ್ಳೋದು ನಾನು ಇದ್ಮೇಲೆ. ಅದು ಸೇಫ್ಟಿಗೆ. ಇಲ್ಲಿ ಸ್ನೂಪ್ ಇದ್ದಾಳಲ್ಲ ಅದಕ್ಕೆ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ. ಒಂದು ಹೊಸ ಮೆಂಬರ್ ನಮ್ಮ ಮನೆಗೆ ಬಂದ್ರು ಮಾಡ್ಲಿಕ್ಕೆ ಅಂತ. ಇವರು ದೀಪ ಅಂತ ಇವ್ರ ಹೆಸರು. ಇವ್ರದ್ದು ಕೂಡ ಒಂದು ಚಾನಲ್ ಇದೆ. ಇವರು ಒಬ್ರು ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ದಿನದಿಂದ ಅನ್ಕೋತಾ ಇದ್ರು ಮನೆಗೆ ಬರ್ಬೇಕು ಅಂತ. ಇವತ್ತು ಟೈಮ್ ಸಿಕ್ಕಿದೆ, ಮನೆಗೆ ಬಂದಿದ್ದಾರೆ. ಹಾಗೆ ಇನ್ನೊಂದು ಏನಂತಂದ್ರೆ
ದೀಪಂದು ಇದಕ್ಕೆ ಮುಂಚೆ ಒಂದು ಚಾನಲ್ ಇತ್ತಂತೆ, ಸದ್ಯಕ್ಕೆ ಇವಾಗ ನಿಲ್ಸಿದೀನಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ದೀಪನ ಇದಕ್ಕೆ ಮುಂಚೆ ಫಾಲೋ ಮಾಡ್ತಿರಲ್ಲ ಈಗ ಮುಂದೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಹಾಗೆ ದೀಪನ್ ಚಾನಲ್ ಅಲ್ಲಿ ಕೂಡ ಏನೆಲ್ಲ ಹಾಕ್ತಿರೋ ದೀಪ? ನಂದು ಯೂಶಲಿ ಟ್ರಾವೆಲ್ ಬ್ಲಾಗ್ಸ್ ಇರುತ್ತೆ, ಅಂದ್ರೆ ಮಕ್ಳಿಗೋದ್ರಿಂದ ಅಬ್ರಾಡ್ ಹೋಗ್ತಾನೆ ಇರ್ತೀನಿ, ಪ್ಲಸ್ ರೆಸಿಪೀಸ್ ಇರುತ್ತೆ. ರೆಸಿಪೀಸ್ ಟ್ರಾವೆಲ್ ಎರಡು ನಂದು ಅದೇನೋ ಕಿತ್ತನ್ ಕಿನ್ ಅಂತಾರಲ್ಲ ಹಂಗೆ ನಂದು ಓಡ್ತಾ ಇರ್ತೀನಿ. ಆಲ್ವೇಸ್ ಆನ್ ವೀಲ್ಸ್. ಇಲ್ಲ ಅಂದ್ರೆ ಕುಕ್ಕಿಂಗ್. ಹೊಸ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಒಟ್ಟಿಗೆ ಬೆಳಿಬೇಕು. ಅವ್ರ ಒಂದು ಏನೋ ಒಂದು ಆಸೆಗಳಿರುತ್ತಲ್ಲ, ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಹಾಗೆ ದೀಪ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಾನ್ ಮೇನ್ ಬಂದಿರೋದು ಇಲ್ಲಿವರೆಗೂ ಇವ್ರದ್ದು ಯಾವುದೇ ಪ್ರಾಡಕ್ಟ್ಸ್ ಟ್ರೈ ಮಾಡಿಲ್ಲ, ಬ್ಲೈಂಡ್ಲಿ ಬಂದಿದ್ದೀನಿ. ಬಿಕಾಸ್ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅವ್ರದ್ದು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಅಂತ. ನನ್ ಮಗಳು ಇವತ್ತು ನೈಟ್ ಹೊರಟಿದ್ದಾಳೆ ಆಸ್ಟ್ರೇಲಿಯಾಗೆ, ಅವಳ ಜೊತೆ ಕಳಿಸ್ಲಿಕ್ಕೆ ಅಂತ ಅವ್ರ ಪ್ರಾಡಕ್ಟ್ಸ್ ನ ಬೈ ಮಾಡ್ಲಿಕ್ಕೋಸ್ಕರ. ಅವ್ರು ಕೊರಿಯರ್ ಮಾಡ್ತೀನಿ ಅಂದ್ರು, ಇಲ್ಲ ನಾನು ನಿಮ್ಮನ್ನ ಮೀಟ್ ಮಾಡಕ್ ಮನೆಗೆ ಬರ್ತೀನಿ ಅಂತ ಮನೆಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಇಟ್ಕೊಂಡು ಬಂದಿರಲ್ಲ ಅದಕ್ಕೋಸ್ಕರ ಎವ್ರಿ ಡೇ ಇವ್ರ ವ್ಲಾಗ್ ಬಂದ ತಕ್ಷಣ ನೋಟಿಫಿಕೇಶನ್ ಆನ್ ಆದ ತಕ್ಷಣ ಅವ್ರ ವ್ಲಾಗ್ ನೋಡ್ತೀನಿ. ಬಿಕಾಸ್ ಅಲ್ಲೊಂದು ರೆಸಿಪಿ ಇರುತ್ತೆ, ಒಂದು ಟಿಪ್ ಇರುತ್ತೆ, ಏನಾದ್ರೂ ಒಂದು ಹೆಲ್ಪ್ಫುಲ್ ಫೀಚರ್ ಇರುತ್ತೆ ಅದ್ರಲ್ಲಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸುಜಾತ ಅವ್ರಿಗೆ. ನಾವು ತುಂಬಾ ಖುಷಿ. ಖಂಡಿತ ಸಡನ್ ಆಗಿ ಬಂದ್ರೆ ನಂಗೊಂಥರ ಶಾಕ್ ಆಯ್ತು, ಗೊತ್ತಿರ್ಲಿಲ್ಲ ಆಕ್ಚುಲಿ. ನಾನು ಮೆಸೇಜ್ ಮಾಡಿದ್ರೆ ಹರ್ಷಿತ್ ಮೊಬೈಲ್ ಹೋಗಿದೆ ಅದು, ಹಾಗಾಗಿ ಸುಜಾತಂಗ್ ಗೊತ್ತಾಗಿಲ್ಲ. ಬಟ್ ಬಹಳ ಖುಷಿ ಆಯ್ತು ನಮ್ಗೆ ಇವತ್ತಿಲ್ಲಿ ಬಂದಿದ್ದು, ಖುಷಿ ಆಯ್ತು. ಸೊ ದೀಪ ಅವ್ರ ಚಾನಲ್ ನ ಫಾಲೋ ಮಾಡಿ. ದೀಪ ಅವ್ರ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಮ್ಮನೇಲಿ 4 ಜನಕ್ಕೂ ಪೆಟ್ಸ್ ಅಂದರೆ ತುಂಬ ಇಷ್ಟ. ಆದರೆ ಮೊದಲು ನನಗೆ ತುಂಬ ಭಯ ಆಗ್ತಿತ್ತು. ನಾವು ಯಾವಾಗ ಸ್ನೂಫಿನ ಕರ್ಕೊಂಡು ಬಂದು ಸಾಕೋಕ್ಕೆ ಶುರು ಮಾಡಿದ್ವಿ, ಅವಾಗಿಂದ ನಂಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು. ಸ್ನೂಫಿನ ಮನೆ ಕರ್ಕೊಂಬಂದಾಗ ಅವಳಿಗೆ ಇನ್ನೂ ಅವಾಗ 1 ವಾರದ ಮರಿ ಅಷ್ಟೇ. ಅದಾದಮೇಲೆ ಪುಸ್ಪುಸ್ನ ಕರ್ಕೊಂಬಂದ್ವಿ. ಅದಾದಮೇಲೆ ಇವಾಗ ಇದು 3ನೇ ಪೆಟ್. ಸೊ ಇದನ್ನು ಒಂದು ಏನು ಹೇಳ್ತಾರೆ, ರೆಸ್ಕ್ಯೂ ಮಾಡಿ ಕರ್ಕೊಂಬಂದಿದ್ದಾನೆ ಹರ್ಷಿತ್. ನಾವು ಪ್ರತಿದಿನ ಮಸಾಲೆ ಮಿಲ್ ಮಾಡ್ಸೋಕ್ಕೆ ಹೋಗ್ತೀವಿ. ಆ ಮಿಲ್ ಹತ್ರನೇ ಒಂದು ಜಿಲೇಬಿ ಅಂಗಡಿ ಇದೆ. ಆ ಜಿಲೇಬಿ ಅಂಗಡಿನಲ್ಲಿ ಇದು ಹೋಗಿತ್ತಂತೆ. ಅದು ಅವರು ಬೇಕಂತ ಹಾಕಿದ್ರು ಬೇಡ ಅಂತ ಹಾಕಿದ್ರು ಗೊತ್ತಿಲ್ಲ, ಆದರೆ ಕಣ್ಣಿಗೆ ಬಿಸಿ ನೀರು ಅಥವಾ ಬಿಸಿ ಪಾಕ ಏನೋ ಬಿದ್ದಿದೆ. ಕಣ್ಣಿನ ಗುಡ್ಡೆ ಎಲ್ಲ ಹೊರಗಡೆ ಬಂದಂಗೆ ಕಾಣಿಸ್ತಾ ಇತ್ತು. ಆಮೇಲೆ ಅದೇನೋ ರೋಡ್ಗೆಲ್ಲ ಹೋಗ್ತಿತ್ತು ಅಂತ ಹೇಳಿ ಒಂದು ದಾರದಲ್ಲಿ ಒಂದು ಕಡೆ ಕಟ್ಬಿಟ್ಟಿದ್ರು. ಮಿಲ್ಗೆ ಹೋದಾಗೆಲ್ಲ ಹರ್ಷಿತ್ ಅದನ್ನು ನೋಡಿ ತುಂಬ ಬೇಜಾರು ಮಾಡ್ಕೊಂಬಂದು ಹೇಳ್ತಾ ಇದ್ದ. ಅದು ಆ ಥರ ಪರಿಸ್ಥಿತಿನಲ್ಲಿ ಇರೋದನ್ನು ನೋಡ್ಬಿಟ್ಟು ಅವನಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ನಾವೇ ಸಾಕೋತೀವಿ ಅಂತ ಹೇಳಿ ಕರ್ಕೊಂಬಂದಿದ್ದಾನೆ. ಸೊ ತುಂಬ ಕ್ಯೂಟಾಗಿದೆ. ಕಣ್ಣಿಗೆ ಬಿದ್ದಿರೋಂಥ ಪಾಕ ಸ್ವಲ್ಪ ವಾಸಿ ಆಗಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ನಾವು ಯಾವತ್ತು ಇದನ್ನು ತೊಗೊಂಬಂದ್ವಿ ಅವತ್ತಿನ ದಿನವೇ ನಾನು ಒಂದು ರೀಲ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಹಾಗೆ ಈಗ ಸುಮಾರು ದಿನ ಆಯಿತು ನಾವು ಇದನ್ನು ತೊಗೊಂಬಂದು. ಈಗ ತುಂಬ ಚೆನ್ನಾಗಿ ರಿಕವರ್ ಆಗಿ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದೆ. ಸೊ ರಿಕವರ್ ಆದಮೇಲೆ ಹೇಗಿದೆ ಅಂತ ಕೂಡ ನಾನು ಮತ್ತೊಂದು ರೀಲ್ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ. ಸೊ ಒಂದು ಹೊಸ ಮಗುನ, ಒಂದು ಪುಟ್ಟ ಮಗುನ ಅಡಾಪ್ಟ್ ಮಾಡಿಕೊಂಡು ನಾವು ಸಾಕ್ತಾ ಇದ್ದೀವಿ. ಮನೆಗೆ ಒಂದು ಪುಟ್ಟ ಮಗು ಬಂದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗ್ತಿದೆ ನಮಗೆಲ್ಲ. ಇವತ್ತಿನ ಬ್ಲಾಗಲ್ಲಿ ಪೂರ್ತಿಯಾಗಿ ಪನ್ನೀರ್ನ ಉಪಯೋಗಿಸ್ಕೊಂಡು ಮಾಡಿರೋಂಥ ರೆಸಿಪಿಗಳೇ ಇದೆ. ಫಸ್ಟ್ ಒನ್ ನಾನು ನಿಮಗೆ ವೆಜಿಟೇಬಲ್ ಸ್ಟಿರ್ ಫ್ರೈ ಮಾಡಿ ತೋರಿಸ್ದೆ. ಅದರಲ್ಲೂ ಕೂಡ ಹೆಚ್ಚಾಗಿ ನಾವು ಪನ್ನೀರ್ನ ಉಪಯೋಗಿಸ್ಕೊಂಡಿದ್ವಿ. ಇದು ಪನ್ನೀರ್ ಪರಾಠ ಮಾಡ್ತಾಯಿದ್ದೀನಿ. ಮೊದಲೇ ಚಪಾತಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಂಡ ನಂತರ ನಾವು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಮ್ಯಾಶ್ ಮಾಡಿರೋಂಥ ಪನ್ನೀರ್ಗೆ ಅಚ್ಚ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಹಾಗೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚಟ್ಪಟ ಟೇಸ್ಟ್ ಬರಬೇಕು ಅಂದರೆ ನೀವು ಇದಕ್ಕೆ ಚಾಟ್ ಮಸಾಲ ಹಾಕ್ಕೋಬೋದು, ಹಾಗೆ ಡ್ರೈ ಮ್ಯಾಂಗೋ ಪೌಡರ್ ಎಲ್ಲ ಹಾಕ್ಕೋಬೋದು. ಅದೆರಡೂ ಮಸಾಲೆ ನಾನಿಲ್ಲಿ ಅವಾಯ್ಡ್ ಮಾಡ್ತಿದ್ದೀನಿ, ಕಾರಣ ನನ್ನ ಹತ್ರ ಇರೋದು ಅದು ಎವರೆಸ್ಟ್ ಅವ್ರದ್ದು. ಸೊ ಈಗಾಗಲೇ ನಿಮಗೆ ಗೊತ್ತು ಎವರೆಸ್ಟ್ ಮಸಾಲ ಎಲ್ಲ ಕಡೆಗೂ ಬ್ಯಾನ್ ಆಗ್ತಿದೆ ಅಂತ. ಹಾಗಾಗಿ ನಾನು ಇದ್ರೂ ಕೂಡ ಅದನ್ನು ಯೂಸ್ ಮಾಡಿಲ್ಲ. ನಾವೇನು ಹೋಮ್ ಮೇಡ್ ಮಸಾಲ ಮಾಡಿದ್ದೀವಿ ಅದನ್ನು ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಸೊ ನಮ್ಮ ರೆಗ್ಯುಲರ್ ಮಸಾಲೆಗಳೇನಿರುತ್ತೆ ಅಷ್ಟೇ ಇದಕ್ಕೆ ಸಾಕಾಗುತ್ತೆ. ಅರಿಶಿನ, ಅಚ್ಚ ಪುಡಿ, ಜೀರಿಗೆ ಪುಡಿ, ಉಪ್ಪು, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೋದು. ಹಾಗೆ ಈರುಳ್ಳಿ ಹಾಕಿದ್ದೀನಿ. ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಸಾಧ್ಯ ಆದಷ್ಟು ನೈಸ್ ಚಾಪ್ ಮಾಡ್ಕೋಬೇಕು. ಸ್ಟಫಿಂಗ್ ಮಾಡಿ ಲಟ್ಸೋದ್ರಿಂದ ಈರುಳ್ಳಿ ಸ್ವಲ್ಪ ದಪ್ಪ ಇದ್ದರೂ ಪರಾಟ ಕಿತ್ತು ಹೋಗುತ್ತೆ.
ಸೊ ನೈಸ್ ಚಾಪ್ ಮಾಡಿಕೊಂಡು ನಾವು ನಿಧಾನಕ್ಕೆ ಲಟ್ಸ್ಕೊಂಡಾಗ ಯಾವುದೇ ಕಾರಣಕ್ಕೂ ಪರಾಟ ಕಿತ್ತು ಹೋಗಲ್ಲ. ಸೊ ರೋಲ್ ಮಾಡುವಾಗ ಪ್ರೆಷರ್ ಜಾಸ್ತಿ ಹಾಕ್ತೆ ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು. ಪನ್ನೀರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಬೇರೆ ಯಾವುದೇ ರೀತಿಯಲ್ಲಿ ತೊಗೊಂಡ್ರೂ ಕೂಡ ಹೆಚ್ಚಿನ ಪ್ರೋಟೀನ್ ಅಂಶ ಸಿಗೋದ್ರಿಂದ ಎವ್ರಿಡೇ ಬೇಸಿಸಲ್ಲಿ ನಾವು ಪನ್ನೀರ್ನ ಬ್ರೇಕ್ಫಾಸ್ಟಲ್ಲಿ ಅಥವಾ ಈ ಥರ ಸ್ನ್ಯಾಕ್ಸ್ ಥರ ಅಥವಾ ಯಾವುದೋ ಒಂದು ಕಟ್ಲೆಟ್ ಮಾಡೋ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಈಗೆಲ್ಲ ಮಕ್ಕಳಿಗೆ ಸ್ಕೂಲ್ ಶುರುವಾಗಿರೋದ್ರಿಂದ ನೀವು ಒಂದು ಸತಿ ಸ್ಟಫಿಂಗ್ ಮಾಡಿಕೊಂಡ್ರೆ ಪರಾಠ ಮಾಡ್ಕೊಡ್ಬೋದು, ಹಾಗೆ ಒಂದು ಸ್ನ್ಯಾಕ್ಸ್ ಥರ ನೀವು ಕಟ್ಲೆಟ್ ಕೂಡ ಮಾಡ್ಕೋಬೋದು. ಇದೇ ಸೇಮ್ ಸ್ಟಫಿಂಗಿಂದ ನಾನು ಕಟ್ಲೆಟ್ ಮಾಡಿದ್ದೆ. ಕಟ್ಲೆಟ್ ಮಾಡಿಕೊಂಡ್ರೆ ನೀವು ಬ್ರೆಡ್ ಒಳಗಡೆಗೆ ಸ್ಟಫ್ ಮಾಡಿ ಒಂದು ಬರ್ಗರ್ ಥರ ಕೂಡ ಮಾಡ್ಕೊಡ್ಬೋದು ಅಥವಾ ಸ್ಯಾಂಡ್ವಿಚ್ ಥರ ಮಾಡ್ಕೊಡ್ಬೋದು. ಸೊ ಮಕ್ಕಳು ಡಬ್ಬಿಗೆ ಹಾಕೋದಕ್ಕೆ ಇದೊಂದು ಬೆಸ್ಟ್ ಐಡಿಯಾ. ಹೆಚ್ಚಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ಮಕ್ಕಳಿಗೆ ಡೈರೆಕ್ಟಾಗಿ ಪನ್ನೀರ್ ತಿನ್ನೋಕ್ಕಾಗ ಇಷ್ಟಪಡಲ್ಲ. ಈ ಥರ ಬೇರೆ ಬೇರೆ ಏನು ರೆಸಿಪಿನಲ್ಲಿ ನಾವು ಇದನ್ನು ಇನ್ಕ್ಲೂಡ್ ಮಾಡಿಕೊಂಡಾಗ ರುಚಿಯಾಗೂ ಇರುತ್ತೆ, ಹಾಗೆ ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲ ಪರಾಠಗೂ ನಾನು ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಪೂರಿಗಳ ರೀತಿ ಲಟ್ಟಿಸ್ಕೊಂಡೆ ನಾನು ಸ್ಟಫಿಂಗ್ ಮಾಡ್ತೀನಿ. ಕಾರಣ ಪರಾಠದಿಂದ ಒಳಗಡೆ ನಾವೇನು ಸ್ಟಫಿಂಗ್ ಮಾಡಿದ್ದೀವಿ ಅದು ಹೊರಗಡೆಗೂ ಬರಲ್ಲ, ಹಾಗೆ ಕಿತ್ತು ಹೋಗೋಲ್ಲ, ಆರಾಮಾಗಿ ನಾವು ಲಟ್ಸ್ಬೋದು. ಒಂದೇ ಹಿಟ್ಟು ಒಳಗಡೆಗೆ ಸ್ಟಫಿಂಗ್ ಮಾಡಿ ಲಟ್ಸೋದಕ್ಕಿಂತಲೂ ಇದು ಮೆಥಡ್ ಈಸಿ ಇದೆ. ಸೊ ಚಿಕ್ಕ ಚಿಕ್ಕದಾಗಿ 2 ಪೂರಿ ಮಾಡಿಕೊಂಡು ಅದರ ಒಳಗಡೆ ಸ್ಟಫಿಂಗ್ ಮಾಡಿ ನಿಧಾನಕ್ಕೆ ರೋಲ್ ಮಾಡಿಕೊಂಡಾಗ ತುಂಬ ತೆಳ್ಳಗೆ ಬೇಕಾದ್ರೆ ನಾವು ಈ ಥರ ಪರಾಠ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಸ್ಟಫಿಂಗ್ ತುಂಬ ಹೊತ್ತು ಇಡೋಕ್ಕಾಗಲ್ಲ, ಸ್ಮೆಲ್ ಬಂದಂಗೆ ಆಗುತ್ತೆ ಅಥವಾ ನೀರು ಬಿಟ್ಟಂಗೆ ಆಗುತ್ತೆ. ಆದ ತಕ್ಷಣವೇ ನಾವು ಆ ಸ್ಟಫಿಂಗನ್ನು ಉಪಯೋಗಿಸ್ಕೊಂಡ್ಬಿಡ್ಬೇಕು. ರುಚಿಯಾಗಿರುವಂಥ ಬಿಸಿಯಾಗಿರುವಂಥ ಪನ್ನೀರ್ ಪರಾಠ ರೆಡಿಯಾಗಿದೆ. ನಾನು ಇದನ್ನು ಮೊಸರು ಜೊತೆಗೆ ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಳಗಡೆ ಸ್ಟಫಿಂಗ್ ಇರೋದ್ರಿಂದ ನಮಗೇನು ಬೇಕು ಅಂತಲೇ ಅನ್ಸಲ್ಲ ನೆಂಚ್ಕೊಳ್ಳೋದಕ್ಕೆ, ಹಾಗೆಯೇ ತಿನ್ಬೋದು. ಇನ್ ಕೇಸ್ ಏನಾದ್ರು ಬೇಕು ಅಂದರೆ ಈ ಥರ ಮೊಸರು ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಹಾಗೆ ಇದ್ರ ಒಳಗಡೆ ಇರೋಂಥ ಸ್ಟಫಿಂಗ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತು, ಅದರಿಂದ 2 ಕಟ್ಲೆಟ್ ಮಾಡ್ತಾಯಿದ್ದೀನಿ. ಕಟ್ಲೆಟ್ ಮಾಡುವಾಗ ಸ್ವಲ್ಪ ಅದರ ಮೇಲ್ಗಡೆಗೆ ಕೋಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟು ಅಥವಾ ಚಿರೋಟಿ ರವೆನೋ ಏನಾದರೂ ಸ್ವಲ್ಪ ಕೋಟಿಂಗ್ ಮಾಡ್ಕೊಳ್ಳೋದ್ರಿಂದ ತವಾಗೆ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅದನ್ನು ಶಾಲೋ ಫ್ರೈ ಅಂದರೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಿಕೊಂಡಾಗ ಚೆನ್ನಾಗಿ ಒಳಗಡೆವರೆಗೂ ಬೇಯುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸಿ ತೆಕ್ಕೊಂಡಿದ್ದೀನಿ. ಈ ರೀತಿ ಅಟ್ ಎ ಟೈಮಲ್ಲಿ ನಾವು ಇನ್ಸ್ಟೆಂಟಾಗಿ 2 ರೆಸಿಪಿ ರೆಡಿ ಮಾಡ್ಕೋಬೋದು. ಸೊ ಲಂಚ್ ಬಾಕ್ಸ್ಗೆ ಇದೊಂದು ಬೆಸ್ಟ್ ಐಡಿಯಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಇವಾಗಲೇ ಒಂದು ಲೈಕ್ ಮಾಡಿ. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.